ಇನ್ನ ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ವಿಚಾರ ಡಿಸಿಎಂ ಒತ್ತಡಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಜೂನ್ 30ರೊಳಗೆ ಎಲೆಕ್ಷನ್ ನಡೀಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಕಡೆ ಡಿಕೆ ಶಿವಕುಮಾರ್ಗೆ ಅಸ್ಸಾಂನ ಜವಾಬ್ದಾರಿ ಬೇರೆ ಇದೆ. ಅಸ್ಸಾಂ ಚುನಾವಣೆ ಹೊಣೆಯನ್ನು ಹೊತ್ತಿದ್ದಾರೆ. ಸೊ ಈಗ ಜಿಬಿಎ ಚುನಾವಣೆ 30ನೇ ತಾರೀಕಿನೊಳಗೆ ನಡೆಸಬೇಕು. ಇದರ ಮಧ್ಯೆ ಇವೆಲ್ಲವೂ ಕೂಡ ಜವಾಬ್ದಾರಿ. ಎರಡೂ ಚುನಾವಣೆಗಳು ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣಗಳು. ಬೆಂಗಳೂರು ಚುನಾವಣೆಗೆ ಪ್ರಾಮುಖ್ಯತೆ ಕೊಡಬೇಕಾ ಅಥವಾ ಅಸ್ಸಾಂ ಚುನಾವಣೆಗೆ ಪ್ರಾಶಸ್ತ್ಯ ಕೊಡಬೇಕಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಡಬಲ್ ಟಾಸ್ಕ್ ಇದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ರೀತಿ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಕೊಟ್ಟಿರುವಂತ ಟಾಸ್ಕ್ ಅಂತಾನೆ ಹೇಳ್ಬೋದು ಅಸ್ಸಾಂನ ಚುನಾವಣೆ. ಯಾಕಂದ್ರೆ ಇಲ್ಲಿ ಸಂಘಟನಾ ಚತುರ ಹಂಗೆ ಹಿಂಗೆ ಅವರಿಂದಾನೇ 100+ ಸ್ಥಾನಗಳು ಬಂದ್ವು ಅಂತ ಹೇಳಿ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಕೂತ್ಬಿಟ್ಟಿದ್ದಾರೆ. ಈಗ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕಂತಂದ್ರೆ ಅಸ್ಸಾಂನಲ್ಲಿ ಗೆದ್ದು ತೋರಿಸಬೇಕು, ಜಿಬಿಎ ಎಲೆಕ್ಷನ್ ಅಲ್ಲೂ ಗೆದ್ದು ತೋರಿಸಬೇಕು. ಹೆಂಗ್ ನಿಭಾಯಿಸ್ತಾರೆ ಡಿಕೆ ಶಿವಕುಮಾರ್? ಇದು ಒಂದು ರೀತಿ ಅಗ್ನಿ ಪರೀಕ್ಷೆನೇ ಅವರಿಗೆ, ಏನಂತೀರಿ? ಖಂಡಿತ ಶ್ರೀಪಾದ, ಸಿಎಂ ಗದ್ದುಗೆಯನ್ನ ಪಡಿಬೇಕನ್ನುವಂತ ಉತ್ಸಾಹದಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಜಿಬಿಎ ಚುನಾವಣೆ ಇದು ಖಂಡಿತವಾಗಿಯೂ ಅಗ್ನಿ ಪರೀಕ್ಷೆ ಆಗೇ ಆಗುತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಬೆಂಗಳೂರು ಉಸ್ತುವಾರಿ ಸಚಿವರು ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ಎರಡು ಕಡೆಯಿಂದ ಕೂಡ ಅವರು ಉಸ್ತುವಾರಿನ ವಹಿಸ್ಕೋಬೇಕಾಗುತ್ತೆ ಮತ್ತು ಜಿಬಿಎ ಚುನಾವಣೆಯ ಸಂಪೂರ್ಣ ಆದಂತಹ ಫಲಿತಾಂಶವನ್ನ ಅವರೇ ನಿರ್ವಹಿಸಬೇಕಾಗುತ್ತೆ ಮತ್ತು ಫಲಿತಾಂಶದ ಹೊಣೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರೇ ಹೊರಬೇಕಾಗುತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಟಿಕೆಟ್ ಹಂಚಿಕೆಯಲ್ಲಿ ಬಹುತೇಕ ಪಾತ್ರವನ್ನು ಅವರು ವಹಿಸ್ತಾರೆ. ಈಗಾಗಲೇ ವಲಯದಲ್ಲಿ ಉಸ್ತುವಾರಿಗಳನ್ನಾಗಿ ಸಚಿವರನ್ನ ನೇಮಿಸಿದ್ರು ಕೂಡ ಬಹಳ ಪ್ರಮುಖವಾಗಿ ಎಲ್ಲ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಳ್ತಾರೆ. ಇದ್ರ ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರದ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ. ಯಾವುದೇ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಚುನಾವಣೆಗಳು ಗೆಲುವು ಸೋಲಿನ ಪಾತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಪಾತ್ರ ಇದ್ದೇ ಇರುತ್ತೆ. ಹಾಗಾಗಿ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಬಯಸಿ ತೆಗೆದುಕೊಂಡಿರ್ತಕ್ಕಂಥ ಹುದ್ದೆಗಳೆಲ್ಲವೂ ಕೂಡ ಈಗ ಅವರು ಎಲ್ಲವನ್ನು ಬಿಟ್ಟು ಸಿಎಂ ಸ್ಥಾನವನ್ನು ಪಡಿಬೇಕನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ಮಾಡಬೇಕನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಟಾಸ್ಕ್ ಆಗುತ್ತೆ ಮತ್ತು ಪ್ರತಿಷ್ಠೆ ಕೂಡ ಆಗುತ್ತೆ. ಇದರಲ್ಲಿ 5 ಇರತಕ್ಕಂಥ ಪಾಲಿಕೆಗಳಲ್ಲಿ ಎಷ್ಟು ಪಾಲಿಕೆಗಳಲ್ಲಿ ಅಧಿಕಾರವನ್ನು ಹಿಡಿತಾರೆ, ಅಧಿಕಾರವನ್ನು ಹಿಡಿದು ಹೈಕಮಾಂಡ್ ಮುಂದೆ ತಮ್ಮ ಸ್ಥಾನವನ್ನು ಸಾಬೀತುಪಡಿಸತಕ್ಕಂಥದ್ದು ಮತ್ತು ತಾನು ಕಾಂಗ್ರೆಸ್ಗೆ ಅಸೆಟ್ ಆಗಿದ್ದೇನೆ, ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂತ ತೋರಿಸಿಕೊಳ್ಳೋದಕ್ಕೆ ಇದೊಂದು ಉತ್ತಮ ಅವಕಾಶ. ಮತ್ತು ಇದೇ ಹೊತ್ತಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಹಿನ್ನಡೆ ಆದ್ರೆ ಅವರು ಏನು ಕೇಳ್ತಾ ಇದ್ದಾರೆ ಬಯಸಿದಂತ ಸಿಎಂ ಸ್ಥಾನ ಕೂಡ ಒಂದು ರೀತಿಯಲ್ಲಿ ಗಗನ ಕುಸುಮ ಅಥವಾ ಇನ್ನೊಂದು ರೀತಿ ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಇನ್ನ ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ವಿಚಾರ ಡಿಸಿಎಂ ಒತ್ತಡಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಜೂನ್ 30ರೊಳಗೆ ಎಲೆಕ್ಷನ್ ನಡೀಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಕಡೆ ಡಿಕೆ ಶಿವಕುಮಾರ್ಗೆ ಅಸ್ಸಾಂನ ಜವಾಬ್ದಾರಿ ಬೇರೆ ಇದೆ. ಅಸ್ಸಾಂ ಚುನಾವಣೆ ಹೊಣೆಯನ್ನು ಹೊತ್ತಿದ್ದಾರೆ. ಸೊ ಈಗ ಜಿಬಿಎ ಚುನಾವಣೆ 30ನೇ ತಾರೀಕಿನೊಳಗೆ ನಡೆಸಬೇಕು. ಇದರ ಮಧ್ಯೆ ಇವೆಲ್ಲವೂ ಕೂಡ ಜವಾಬ್ದಾರಿ. ಎರಡೂ ಚುನಾವಣೆಗಳು ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣಗಳು. ಬೆಂಗಳೂರು ಚುನಾವಣೆಗೆ ಪ್ರಾಮುಖ್ಯತೆ ಕೊಡಬೇಕಾ ಅಥವಾ ಅಸ್ಸಾಂ ಚುನಾವಣೆಗೆ ಪ್ರಾಶಸ್ತ್ಯ ಕೊಡಬೇಕಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಡಬಲ್ ಟಾಸ್ಕ್ ಇದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ರೀತಿ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಕೊಟ್ಟಿರುವಂತ ಟಾಸ್ಕ್ ಅಂತಾನೆ ಹೇಳ್ಬೋದು ಅಸ್ಸಾಂನ ಚುನಾವಣೆ. ಯಾಕಂದ್ರೆ ಇಲ್ಲಿ ಸಂಘಟನಾ ಚತುರ ಹಂಗೆ ಹಿಂಗೆ ಅವರಿಂದಾನೇ 100+ ಸ್ಥಾನಗಳು ಬಂದ್ವು ಅಂತ ಹೇಳಿ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಕೂತ್ಬಿಟ್ಟಿದ್ದಾರೆ. ಈಗ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕಂತಂದ್ರೆ ಅಸ್ಸಾಂನಲ್ಲಿ ಗೆದ್ದು ತೋರಿಸಬೇಕು, ಜಿಬಿಎ ಎಲೆಕ್ಷನ್ ಅಲ್ಲೂ ಗೆದ್ದು ತೋರಿಸಬೇಕು. ಹೆಂಗ್ ನಿಭಾಯಿಸ್ತಾರೆ ಡಿಕೆ ಶಿವಕುಮಾರ್? ಇದು ಒಂದು ರೀತಿ ಅಗ್ನಿ ಪರೀಕ್ಷೆನೇ ಅವರಿಗೆ, ಏನಂತೀರಿ? ಖಂಡಿತ ಶ್ರೀಪಾದ,
ಸಿಎಂ ಗದ್ದುಗೆಯನ್ನ ಪಡಿಬೇಕನ್ನುವಂತ ಉತ್ಸಾಹದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಜಿಬಿಎ ಚುನಾವಣೆ ಇದು ಖಂಡಿತವಾಗಿಯೂ ಅಗ್ನಿ ಪರೀಕ್ಷೆ ಆಗೇ ಆಗುತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಬೆಂಗಳೂರು ಉಸ್ತುವಾರಿ ಸಚಿವರು ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ಎರಡೂ ಕಡೆಯಿಂದ ಕೂಡ ಅವರು ಉಸ್ತುವಾರಿಯನ್ನು ವಹಿಸ್ಕೋಬೇಕಾಗುತ್ತೆ ಮತ್ತು ಜಿಬಿಎ ಚುನಾವಣೆಯ ಸಂಪೂರ್ಣವಾದಂತಹ ಫಲಿತಾಂಶವನ್ನ ಅವರೇ ನಿರ್ವಹಿಸಬೇಕಾಗುತ್ತೆ ಮತ್ತು ಫಲಿತಾಂಶದ ಹೊಣೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಹೊರಬೇಕಾಗುತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಟಿಕೆಟ್ ಹಂಚಿಕೆಯಲ್ಲಿ ಬಹುತೇಕ ಪಾತ್ರವನ್ನು ಅವರು ವಹಿಸ್ತಾರೆ. ಈಗಾಗಲೇ ವಲಯದಲ್ಲಿ ಉಸ್ತುವಾರಿಗಳನ್ನಾಗಿ ಸಚಿವರನ್ನ ನೇಮಿಸಿದ್ರು ಕೂಡ ಬಹಳ ಪ್ರಮುಖವಾಗಿ ಎಲ್ಲಾ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರು ವಹಿಸಿಕೊಳ್ತಾರೆ. ಇದ್ರ ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರದ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ. ಯಾವುದೇ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಚುನಾವಣೆಗಳು ಗೆಲುವು ಸೋಲಿನ ಪಾತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಪಾತ್ರ ಇದ್ದೇ ಇರುತ್ತೆ. ಹಾಗಾಗಿ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಬಯಸಿ ತೆಗೆದುಕೊಂಡಿರ್ತಕ್ಕಂಥ ಹುದ್ದೆಗಳೆಲ್ಲವೂ ಕೂಡ ಈಗ ಅವರು ಎಲ್ಲವನ್ನು ಬಿಟ್ಟು ಸಿಎಂ ಸ್ಥಾನವನ್ನು ಪಡಿಬೇಕನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ಮಾಡಬೇಕನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಟಾಸ್ಕ್ ಆಗುತ್ತೆ ಮತ್ತು ಪ್ರತಿಷ್ಠೆ ಕೂಡ ಆಗುತ್ತೆ. ಇದರಲ್ಲಿ 5 ಇರತಕ್ಕಂಥ ಪಾಲಿಕೆಗಳಲ್ಲಿ ಎಷ್ಟು ಪಾಲಿಕೆಗಳಲ್ಲಿ ಅಧಿಕಾರವನ್ನು ಹಿಡಿತಾರೆ, ಅಧಿಕಾರವನ್ನು ಹಿಡಿದು ಹೈಕಮಾಂಡ್ ಮುಂದೆ ತಮ್ಮ ಸ್ಥಾನವನ್ನು ಸಾಬೀತುಪಡಿಸತಕ್ಕಂಥದ್ದು ಮತ್ತು ತಾನು ಕಾಂಗ್ರೆಸ್ಗೆ ಅಸೆಟ್ ಆಗಿದ್ದೇನೆ, ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋಂತ ತೋರಿಸಿಕೊಳ್ಳೋದಕ್ಕೆ ಇದೊಂದು ಉತ್ತಮ ಅವಕಾಶ. ಮತ್ತು ಇದೇ ಹೊತ್ತಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದರೂ ಹಿನ್ನಡೆ ಆದ್ರೆ ಅವರು ಏನು ಕೇಳ್ತಾ ಇದ್ದಾರೆ ಬಯಸಿದಂತ ಸಿಎಂ ಸ್ಥಾನ ಕೂಡ ಒಂದು ರೀತಿಯಲ್ಲಿ ಗಗನ ಕುಸುಮ ಅಥವಾ ಇನ್ನೊಂದು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಇನ್ನ ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವ ವಿಚಾರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದೇ ವಿಚಾರ ಡಿಸಿಎಂ ಒತ್ತಡಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಜೂನ್ 30ರೊಳಗೆ ಎಲೆಕ್ಷನ್ ನಡೀಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಕಡೆ ಡಿ.ಕೆ. ಶಿವಕುಮಾರ್ಗೆ ಅಸ್ಸಾಂನ ಜವಾಬ್ದಾರಿ ಬೇರೆ ಇದೆ. ಅಸ್ಸಾಂ ಚುನಾವಣೆ ಹೊಣೆಯನ್ನು ಹೊತ್ತಿದ್ದಾರೆ. ಸೊ ಈಗ ಜಿಬಿಎ ಚುನಾವಣೆ 30ನೇ ತಾರೀಕಿನೊಳಗೆ ನಡೆಸಬೇಕು. ಇದರ ಮಧ್ಯೆ ಇವೆಲ್ಲವೂ ಕೂಡ ಜವಾಬ್ದಾರಿ. ಎರಡೂ ಚುನಾವಣೆಗಳು ಡಿ.ಕೆ. ಶಿವಕುಮಾರ್ಗೆ ಪ್ರತಿಷ್ಠೆಯ ಕಣಗಳು. ಬೆಂಗಳೂರು ಚುನಾವಣೆಗೆ ಪ್ರಾಮುಖ್ಯತೆ ಕೊಡಬೇಕಾ ಅಥವಾ ಅಸ್ಸಾಂ ಚುನಾವಣೆಗೆ ಪ್ರಾಶಸ್ತ್ಯ ಕೊಡಬೇಕಾ? ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ರೀತಿ ಡಬಲ್ ಟಾಸ್ಕ್ ಇದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಕೊಟ್ಟಿರುವಂತ ಟಾಸ್ಕ್ ಅಂತಾನೆ ಹೇಳ್ಬೋದು ಅಸ್ಸಾಂನ ಚುನಾವಣೆ. ಯಾಕಂದ್ರೆ ಇಲ್ಲಿ ಸಂಘಟನಾ ಚತುರ ಹಂಗೆ ಹಿಂಗೆ ಅವರಿಂದಾನೇ 100+ ಸ್ಥಾನಗಳು ಬಂದ್ವು ಅಂತ ಹೇಳಿ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಕೂತ್ಬಿಟ್ಟಿದ್ದಾರೆ. ಈಗ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕಂತಂದ್ರೆ ಅಸ್ಸಾಂನಲ್ಲಿ ಗೆದ್ದು ತೋರಿಸಬೇಕು, ಜಿಬಿಎ ಎಲೆಕ್ಷನ್ ಅಲ್ಲೂ ಗೆದ್ದು ತೋರಿಸಬೇಕು. ಹೆಂಗ್ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್? ಇದು ಒಂದು ರೀತಿ ಅಗ್ನಿ ಪರೀಕ್ಷೆನೇ ಅವ್ರಿಗೆ, ಏನಂತೀರಿ?